ಶಿವಯೋಗಿ ನಾಡ ಅತನಿ ಮುರುಗೇಂದ್ರ ಮಹಾಸ್ವಾಮಿಗಳ ತುಳದ ನಾಡ ಇದು. ಹೌದಾ? ಐಗಳಿ ಅಪ್ಪಯ್ಯನವರು ತುಳದ ಭೂಮಿ ಇದು. ಭೂಮಿದು ಜಮಖಂಡಿ ಜಗದೀಶ್ವರಪ್ಪ ಅವರು ತುಳದ ಭೂಮಿ ರೀ ಇದು. ಹೌದಿಪ್ಪ. ಹೌದು. ಮಾಳಿಂಗರಾಯ ಬರೀ ಹುಲಿ ಹಾಲು ತಂದಾನಂತೇಳಿ ಹಿಂದಿನ ಕಾಲದೊಳಗೆ ಕೇಳ್ತೀವ ನಾವು. ಹಾ, ನಿಮ್ಮ ನಾಡಿನೊಳಗ ಶ್ರೇಷ್ಠ ಸಂತರಾಗಿ ಹೋದ್ರು ಅತನಿ ಮುರುಗೇಂದ್ರ ಮಹಾಸ್ವಾಮಿಗಳು. ಹೌದಿಪ್ಪ. ಹೌದು. ಜಮಖಂಡಿ ಜಗದೀಶ್ವರರು, ಹಾ, ಐಗಳಿ ಅಪ್ಪಯ್ಯನವರು. ಹೌದು. ನಿಮಗೆ ಗೊತ್ತೇನ್ರಿ, ಇಲ್ಲಿ ಅಲ್ಲಂ ಪ್ರಭು ಗುರುಗಳು ಅನುಷ್ಠಾನ ಮಾಡಿದ ಕೃಷ್ಣಾ ತೀರದೊಳಗೆ ಒಂದು ಜಾಗ ಅದು. ಹಾ ಹಾ, ಎಂತ ಜಾಗ್ರಿಪ್ಪ ಅದು. ನಿಮಗೆಲ್ಲರಿಗೆ ಕಲ್ಪನಾ ಇರ್ಲಿ, ಗುರುತಿದ್ರು ಇರ್ತದ. ಹೌದು. ಆ ಜಾಗಕ್ಕ ಅಣ್ಣ ಸುಮ್ಮರ್ಕೊಂಡ್ರು. ಅಣ್ಣ ಯಾಕೆ ಮಾಡತ್ತಿ? ಸುಮ್ಕೊಂಡ್ರಲ್ಲ. ಕೇಳೋರಿನು ಕೇಳ್ಬಿಡಲ್ಲ, ಒಳ್ಳೆ ಮಾತು ಹೇಳಾಗನು. ಎಬ್ಬಸರಲ್ರಿ ಅಲ್ಲಿದವ್ರಿ. ಅತನಿ ಶಿವಯೋಗಿಗಳು ಕೇಳ್ರಿ ಬಂಧುಗಳೇ, ಅವ್ರ ಕಡೆ ಲಕ್ಷ ಕೊಡ್ಬೇಡ್ರಿ. ಹಾ, ನಂದೊಂದು ಕಕಲೋತಿ ಅದ, ನಿಮ್ಗೆ ತಿಳಿಬೇಕು ಅನ್ನೋದೇ ನನ್ನ ಕಕಲೋತಿ ಅದ. ಕೇಳ್ರಿ, ಒಳ್ಳೆ ಮಾತದ. ಹೌದು. ಅತನಿ ಮುರುಗೇಂದ್ರಪ್ಪ ಅವರು, ಹಾ, ಐಗಳಿ ಅಪ್ಪಯ್ಯನವರು, ಹೌದು. ಜಮಖಂಡಿ ಜಗದೀಶ್ವರರು. ಹೌದಿಪ್ಪ. ಎಲ್ಲಿಗೆ ಬಂದ್ರಿ? ಎಲ್ಲಿಗ್ರಿಪ್ಪ? ನೀವು ಬಹುಶಃ ಅವರಿಗೆ ಭಂಡಾರ ಕಾಯಿ ಕೊಟ್ಟು ಕರೆಸಲಕ್ಕಿಲ್ಲ. ಏಕಕಾಲಕ್ಕೆ ತ್ರಿಮೂರ್ತಿಗಳು ಎಲ್ಲಿಗೆ ಬಂದರು? ಹಾ ಹಾ, ಗುಹೇಶ್ವರ ಬೆಟ್ಟದೊಳಗೆ ಬಂದರು. ಹಾ, ಎಲ್ಲಿ? ಗುಹೇಶ್ವರ ಬೆಟ್ಟದೊಳಗೆ ಬಂದರು. ಹಾ, ನಿಮ್ಮಂಗೆಲ್ಲ ಭಕ್ತಿವಾನ ಜನ ಕೂಡಿತ್ತು. ಹೌದಿಪ್ಪ. ಅದು ಅಪ್ಪ ಅವ್ರು ಬಂದಾರ ತಿಳ್ಕೊಂಡು ಎಲ್ಲ ಜನ ಬಂದ ದರ್ಶನ ಪಡ್ಕೊಂಡ್ರು. ಹಾ ಹಾ, ಆಶೀರ್ವಾದ ಪಡ್ಕೊಂಡ್ರು. ತ್ರಿಮೂರ್ತಿಗಳ ದರ್ಶನ ಪಡ್ಕೊಂಡ್ರು. ಈ ತ್ರಿಮೂರ್ತಿಗಳ ಭಾವನೆ ಅರ್ಥ ಜನರು ನಿಮ್ಮ ಭಾಗದ ಜನನೇ. ಹಾ ಹಾ, ಇದೇ ಅತನಿ ಭಾಗದ ಜನನೇ. ಹೌದು. ನಿಮ್ಮಲ್ಲಿ ಭಕ್ತಿ ಎಂತದ ಎತ್ತಿ ತೋರಿಸ್ಲಕತ್ತೀನಿ. ಹಾ, ಹೇಳ್ರಿಪ್ಪ. 3 ಶರಣರಿಗೆ ಆಶ್ರಮ ಹಾಕಿ ಕೊಟ್ರು. ಏನೋ 3 ಶರಣರಿಗೆ? ಎಲ್ಲಿ? ಎಲ್ಲಿ? ಅಲ್ಲಂ ಪ್ರಭು ಗುರುಗಳು ಅನುಷ್ಠಾನ ಮಾಡಿದ ಜಾಗದೊಳಗ್ರಿ ಇದು. ಹಾ ಹಾ, ಗುಹೇಶ್ವರ ಬೆಟ್ಟದೊಳಗ. ಹೌದಾ? ಗುಂಪ ಹಾಕಿ ಕೊಟ್ಟು ಜನ ತಮ್ಮ ಊರಿಗೆ ಮರಳಿ ಹೋದ್ರು. ಅಂದ ತ್ರಿಮೂರ್ತಿಗಳು ಒಂದು ರಾತ್ರಿ ಅಲ್ಲೇ ಕಳೀತಾರ್ರಿ. ಹೌದಿಪ್ಪ. ಎಲ್ಲಿ? ಗುಹೇಶ್ವರ ಬೆಟ್ಟದೊಳಗ. ಹಾ, ಮುಂಜಾನೆ ಎದ್ದು ಬ್ರಾಹ್ಮಿ ಮುಹೂರ್ತ ನೋಡಿ ಮುಂಜಾನೆ 5 ಗಂಟೆಗೆ ತ್ರಿಮೂರ್ತಿಗಳು 3 ಜನ ಏಕಕಾಲಕ್ಕೆ ಅನುಷ್ಠಾನ ಕೂತಾರ. ಹಾ ಹಾ, ಏನ್ರಿ? 3 ಜನ ಅನುಷ್ಠಾನ. ಹೌದಾ? ಅನುಷ್ಠಾನ ಅಂದ್ರೆ ಏನ್ರಿ? ಹಾ, ಜಪ. ಹೌದು. ಜಪ ಕೂತಾರ. ಆ ಏನು ಗುಹೇಶ್ವರ ಬೆಟ್ಟದೊಳಗೇನು ಕಾಡು ಭೂಮಿ ಇತ್ತಲ್ಲ, ಹಾ, ನೀವೆಲ್ಲ ಮನುಷ್ಯರಾಗಿಟ್ಟು ಗದ್ದಲ ಮಾಡ್ಲಕತ್ತೀರಿ. ಹೌದಾ? ಮನುಷ್ಯರಿಗೆ ಅಕ್ಕಲಿಲ್ಲ, ಬುದ್ಧಿ ಇಲ್ಲ ನಮಗ. ಹಾ, ಇಂಥ ಜಾತ್ರೆ ಒಳಗೆ ಬಂದು ಹಾಳು ಮಾಡ್ತೀವಿ. ಹೌದು. ಆದ್ರೆ ತ್ರಿಮೂರ್ತಿಗಳು ಅನುಷ್ಠಾನ ಜಾಗದೊಳಗ ಹಾ, ಆ ಕಾಡಿನೊಳಗಿರುವಂತ ಒಂದು ಘಟಸರ್ಪ. ಏನು ಘಟಸರ್ಪ? ತ್ರಿಮೂರ್ತಿಗಳ ಅನುಷ್ಠಾನ ಕೂತಾರತ್ತ ತಿಳ್ಕೊಂಡು ಇದು ನನಗೆ ಅವಕಾಶ ತಿಳ್ಕೊಂಡು ಒಂದು ಹಾವ್ರಿ. ಹಾ, ಒಂದು ಹಾವ. ಹೌದು. ಒಂದು ಹಾವು ಬಂದು ತ್ರಿಮೂರ್ತಿಗಳಿಗೆ ಹೆಡಿ ತೆಗೆದು ನೆರಳಾಗಿ ನಿಂತಿತ್ತು. ಇದೇ ನಿಮ್ಮ ಭಾಗದೊಳಗೆ. ಹಾ ಹಾ, ಇದೇ ನಿಮ್ಮ ಭಾಗದೊಳಗೆ. ಹೌದಿಪ್ಪ. ಹೌದು. ತ್ರಿಮೂರ್ತಿಗಳು ಅನುಷ್ಠಾನ ಹೆಂಗ್ ಮಾಡಿದ್ರು ಗೊತ್ತದೇನ್ರಿ? ಹೆಂಗ ಮಾಡಿದ್ರಿಪ್ಪ? ಅನುಷ್ಠಾನ ಹೆಂಗ್ ಮಾಡಿದ್ರು ಗೊತ್ತದ? ಹಾ, ಅನುಷ್ಠಾನ ಮಾಡ್ಬೇಕಾದ್ರೆ ಅದಕ್ಕೆ ಪದ್ಧತಿ ಅದಾವ. ಹೆಂಗ್ರಿಪ್ಪ ಪದ್ಧತ? ಅದಕ್ಕೆ ಹೆಂಗ್ ಪದ್ಧತಿ ಅಂದ್ರ, ಹಾ, ಹಲಪಣ ಪದ್ಧತಿ ಅನುಷ್ಠಾನಕ್ಕೆ ಹಾ, ಎಲ್ಲ ಮ್ಯಾಗಿಡ್ರಿ ನೀವು. ಹೌದು. ಪದ್ಧತಿ ಅನುಷ್ಠಾನಕ್ಕೆ ಪದ್ಧತಿ ಹೆಂಗಂದ್ರ, ನಮ್ಮ ಹಾಲು ಮತದ ಸಮಾಜದವ್ರ ಅನುಷ್ಠಾನ ಕೂತಾರಂದ್ರೆ ಕಂಬಳಿ ಮೇಲೆ ಕುಂದಿರ್ತಾರ. ಹಾ, ಕಂಬಳಿ ಹಾಕಿ ಜಾಡಿ ಮೇಲೆ ಕುಂದಿರ್ತಾರ. ಹೌದು. ಸಿದ್ಧರ ಅನುಷ್ಠಾನ ಮಾಡ್ಬೇಕಾದ್ರ, ಹೌದು. ಸಂತರ ಅನುಷ್ಠಾನ ಮಾಡ್ಬೇಕಾದ್ರೆ ಯೋಗಾಸನ ಮೇಲೆ ಕುಂದಿರ್ತಾರ. ಹೌದು. ಹೌದು. ಹೌದಿಲ್ರಿ? ಹಾ, ಯೋಗಾಸನ ಮೇಲೆ ಕುಂದಿರ್ತಾರ ಇಲ್ಲ? ಹೌದು. ಆದ್ರ ನಿಮ್ಮ ಭಾಗದ ಶರಣರು, ಹಾ, ಐಗಳಿ ಅಪ್ಪಯ್ಯನವರು, ಹಾ, ಅತನಿಯ ಮುರುಗೇಂದ್ರ ಮಹಾಶಿವಯೋಗಿಗಳು, ಹೌದು, ಜಮಖಂಡಿ ಜಗದೀಶ್ವರರು. ಹೌದು. ನೀವು ಬಹುಶಃ ಹೇಳಿದ ಮಾತು ಸುಳ್ಳತ್ತಿರೋ ಅಥವಾ ನಂಬುತ್ತಿರೋ ಗೊತ್ತಿಲ್ಲ. ಹಾ, ಅವ್ರ ಚರಿತ್ರೆ ತೆಗೆದು ನೋಡ್ರಿ, ಗುರುತಾಗ್ತದೆ. ನಿಮ್ಮ ಭಾಗದೊಳಗ ಹೌದು. ಗುಹೇಶ್ವರ ಬೆಟ್ಟದೊಳಗ ತ್ರಿಮೂರ್ತಿಗಳು ಹೆಂಗ್ ಅನುಷ್ಠಾನ ಮಾಡಿದ್ರ ಕೇಳಿದ್ರ, ಈ ಭೂಮಿ ಬಿಟ್ಟು 3 ಗಜ ಅಂತರ್ಲಿ ಅನುಷ್ಠಾನ ಕೂತಿದ್ದರಿ. 3 ಗಜ ಅಂತರ್ಲಿ. ಹೌದಾ? 3 ಗಜ. ಇಂಥ ನಾಡಿನೊಳಗೆ ಹುಟ್ಟದವ್ರು ತಾವೆಲ್ಲ. ಹಾ ಹಾ, ಇಂಥ ನಾಡಿನೊಳಗೆ ಬೆಳೆದವ್ರು ತಾವೆಲ್ಲ. ಹೌದಾ? ಆ ಗುಣ ಒಂದಿಷ್ಟು ಬರ್ಬೇಕಲ್ರಿ. ಹೌದಿಪ್ಪ. ಹೌದು. ಎಲ್ಲಿ ಸಿಗಲಿಲ್ಲ ಇದಕ್ಕ ನ್ಯಾಲಿ, ಭಾಳ ಸಾರಿ ಹುಟ್ಟಿ ಸತ್ತೀರಿ ಭಾವದಲ್ಲಿ, ಈ
ಭಕ್ತಿ ಮಾಡಿ ಮುಕ್ತಿ ಪಡ್ಕೊಂಡ್ರ ಭವದಾಗ ಸಿಗುತ್ತದ ಒಳ್ಳೆಯ ಬ್ಯಾಲಿ ಭಕ್ತಿ ಮಾಡಿ ಮುಕ್ತಿ ಪಡ್ಕೊಂಡ್ರ ಭವದಾಗ ಸಿಗುತ್ತದ ಒಳ್ಳೆಯ ಬ್ಯಾಲಿ ಚಾರಸಿ ಜಲಮ ತೆರ ತೆರಗೆ ಬಾದಾದ ಎಲ್ಲಿ ಸಿಗಲಿಲ್ಲ ಎದಕ್ಕ ನ್ಯಾಲಿ ಬಾಳ ಸಾರಿ ಹೊಟ್ಟೆ ಸತ್ತೇರೆ ಭಾವದಲ್ಲಿ ಭಕ್ತಿ ಮಾಡಿ ಮುಕ್ತಿ ಪಡ್ಕೊಂಡ್ರ ಭಾವದಾಗ ಸಿಗತ್ತದ ಒಳ್ಳೆಯ ಬೆಲೆ ಭಕ್ತಿ ಮಾಡಿ ಮುಕ್ತಿ ಪಡ್ಕೊಂಡ್ರ ಭಾವದಾಗ ಸಿಗತ್ತದ ಒಳ್ಳೆಯ ಬೆಲೆ ಚೌರ್ಯಾಸಿ ಜಲಮ ತಿರು ತಿರುಗಿ ಬಂದಾದ ಎಲ್ಲಿ ಸಿಗಲಿಲ್ಲ ಇದಕ್ಕ ನ್ಯಾಲಿ ಬಾಳ ಸಾರಿ ಹುಟ್ಟಿ ಸತ್ತೀರಿ ಭಾವದಲ್ಲಿ ಭಕ್ತಿ ಮಾಡಿ ಮುಕ್ತಿ ಪಡ್ಕೊಂಡ್ರ ಭವದಾಗ ಸಿಗುತ್ತದ ಒಳ್ಳೆಯ ಬ್ಯಾಲಿ ಭಕ್ತಿ ಮಾಡಿ ಮುಕ್ತಿ ಪಡ್ಕೊಂಡ್ರ ಭವದಾಗ ಸಿಗುತ್ತದ ಒಳ್ಳೆಯ ಬ್ಯಾಲಿ ಚೌರ್ಯಾಸಿ ಜಲಮ ತೆರ ತೆರಗೆ ಬಾದಾದ ಎಲ್ಲಿ ಸಿಗಲಿಲ್ಲ ಎದಕ್ಕ ನ್ಯಾಲಿ ಬಾಳ ಸಾರಿ ಹುಟ್ಟಿ ಸತ್ತೇರೆ ಭಾವದಲ್ಲಿ ಭಕ್ತಿ ಮಾಡಿ ಮುಕ್ತಿ ಪಡ್ಕೊಂಡ್ರ ಭಾವದಾಗ ಸಿಗತ್ತದ ಒಳ್ಳೆಯ ಬೆಲೆ ಭಕ್ತಿ ಮಾಡಿ ಮುಕ್ತಿ ಪಡ್ಕೊಂಡ್ರ ಭಾವದಾಗ ಸಿಗತ್ತದ ಒಳ್ಳೆಯ ಬೆಲೆ ಹುಟ್ಟುದು ಸಾಯುವುದು ಸಾಯುವುದು ಹುಟ್ಟುದು ಹಿಂಗೆ ಬಂದಾದ ಯಶೋತ್ತಲಿ ಬ್ಯಾಸರಿಲ್ಲದೆ ಕುಡದಿರೋ ತಾಯಿಯ ಹೊಲಿ ಕರ್ಮ ಮಾಡಿ ಸುಳ್ಳೆ ಕತ್ತಲ ಮನಿಯಾಗ ಒದ್ಯಾಡ ಬ್ಯಾಡ ವಿಲಿ ವಿಲಿ ಕರ್ಮ ಮಾಡಿ ಸುಳ್ಳೆ ಕತ್ತಲ ಮನಿ
ಮಾಡಿ ಮುಕ್ತಿ ಪಡ್ಕೊಂಡ್ರ ಭಾವದಾಗ ಸಿಗತ್ತದ ಒಳ್ಳೆಯ ಬೆಲಿ ಭಕ್ತಿ ಮಾಡಿ ಮುಕ್ತಿ ಪಡ್ಕೊಂಡ್ರ ಭಾವದಾಗ ಸಿಗತ್ತದ ಒಳ್ಳೆಯ ಬೆಲಿ ಅರಿವಿನ ಜನ್ಮಕ್ಕ ಬಂದು ಗುರುವಿನ ಮಾಡಿಕೊಂಡು ಕೊಳ್ಕೋರೋ ಕರ್ಮದ ಕಲಿ ನಾನ್ಯರೆಂಬುದು ಅರಿಯೋ ನಿನ್ನಲ್ಲಿ ಆತ್ಮಜ್ಞಾನಿಯಾಗಿ ಅಮೃತ ಸವಿದು ಆನಂದದೊಳು ನೀನಲ್ಲಿ ಆತ್ಮಜ್ಞಾನಿಯಾಗಿ ಅಮೃತ ಸವಿದು ಆನಂದದೊಳು ನೀನಲ್ಲಿ ಚಾರಸಿ ಜನ್ಮ ತಿರುಗಬಾರದು ಎಲ್ಲಿ ಸಿಗದಿಲ್ಲ ಗೆದಕನಲ್ಲಿ ಭಾಳ ಸಾರಿ ಒಟ್ಟಿ ಸತ್ತಿರ ಭಾವದಲ್ಲಿ ಭಕ್ತಿ ಮಾಡಿ ಮುಕ್ತಿ ಪಡಕೊಂಡ್ರ ಭಾವದ ಸಿಗತ್ತದ ಒಳ್ಳೆಯ ಬೆಲೆ ಭಕ್ತಿ ಮಾಡಿ ಮುಕ್ತಿ ಪಡಕೊಂಡ್ರ ಭಾವದ ಸಿಗತ್ತದ ಒಳ್ಳೆಯ ಬೆಲೆ ಮರ್ತ್ಯದೊಳಗ ಹುಟ್ಟಿ ಮನ್ಯ ಮಾಳಿಂಗರಾಯ ಹರದನು ಮಾಯದ ಬಲಿ ಗುರುವಿಗಾಗಿ ಆಗ್ಲೆಂದು ಜೀವನ ಕೊಲಿ ಮಾಳಿಂಗರಾಯನ ನೋಡಿ ಲಿಂಬ್ಯಾಳ ಗುಡ್ಡದಾಗ ಸಿರಬಾಗಿ ನಿಂತಾದ ಹುಲಿ ಮಾಳಿಂಗರಾಯನ ನೋಡಿ ಲಿಂಬ್ಯಾಳ ಗುಡ್ಡದಾಗ ಸಿರಬಾಗಿ ನಿಂತಾದ ಹುಲಿ ಜನ್ಮ ತಿರುಗಬಾದ ಎಲ್ಲಿ ಸಿಗಲಿಲ್ಲ ಗೆದಕನಲ್ಲಿ ಭಾಳ ಸಾರಿ ಒಟ್ಟಿ ಸತ್ತಿರ ಭಾವದಲ್ಲಿ ಭಕ್ತಿ ಮಾಡಿ ಮುಕ್ತಿ ಪಡಕೊಂಡ್ರ ಭಾವದ ಜಗತ್ತದ ಒಳ್ಳೆಯ ಬೆಲೆ ಭಕ್ತಿ ಮಾಡಿ ಮುಕ್ತಿ ಪಡಕೊಂಡ್ರ ಭಾವದ ಜಗತ್ತದ ಒಳ್ಳೆಯ ಬೆಲೆ ಮರ್ತ್ಯದೊಳಗ ಹುಟ್ಟಿ ಮನ್ಯ ಮಾಳಿಂಗರಾಯ ಹರದನು ಮಾಯದ ಬಲಿ ಗುರುವಿಗಾಗಿ ಆಗ್ಲೆಂದು ಜೀವನ ಕೊಲಿ ಮಾಳಿಂಗರಾಯನ ನೋಡಿ ಲಿಂಬ್ಯಾಳ ಗುಡ್ಡದಾಗ ಸಿರಬಾಗಿ ನಿಂತಾದ ಹುಲಿ ಮಾಳಿಂಗರಾಯನ ನೋಡಿ ಲಿಂಬ್ಯಾಳ ಗುಡ್ಡದಾಗ ಸಿರಬಾಗಿ ನಿಂತಾದ ಹುಲಿ ಜನ್ಮ ತಿರುಗಬಾದ ಎಲ್ಲಿ ಸಿಗಲಿಲ್ಲ ಗೆದಕನಲ್ಲಿ ಭಾಳ ಸಾರಿ ಒಟ್ಟಿ ಸತ್ತಿರ ಭಾವದಲ್ಲಿ ಭಕ್ತಿ ಮಾಡಿ ಮುಕ್ತಿ ಪಡಕೊಂಡ್ರ ಭಾವದಾಗ ಸಿಗತ್ತದ ಒಳ್ಳೆಯ ಬೆಲೆ ಭಕ್ತಿ ಮಾಡಿ ಮುಕ್ತಿ ಪಡಕೊಂಡ್ರ ಭಾವದ ಸಿಗತ್ತದ ಒಳ್ಳೆಯ ಬೆಲೆ ಸಿರುಡೋಣ ಗುರುವಿಗೆ ಸಿರಬಾಗಿ ಮಾಡಪ್ಪ ದುಡ್ದು ರಾತ್ರಿ ಹಗಲಿ ಮನದಾಗ ಮಾಡ್ಯಾನ ಗುರುವಿನ ಜಗಲಿ ಅಂತರಂಗದಾಗ ವಾಸ ಮಾಡಪ್ಪ ಬಿಟ್ಟ ಹೋಗಬೇಡೋ ನನ್ನ ಅಗಲಿ ಅಂತರಂಗದಾಗ ವಾಸ ಮಾಡಪ್ಪ ಬಿಟ್ಟ ಹೋಗಬೇಡೋ ನನ್ನ ಅಗಲಿ ಜನ್ಮ ತಿರುಗಬಾದ ಎಲ್ಲಿ ಸಿಗಲಿಲ್ಲ ಗೆದಕನಲ್ಲಿ ಭಾಳ ಸಾರಿ ಒಟ್ಟಿ ಸತ್ತಿರ ಭಾವದಲ್ಲಿ ಭಕ್ತಿ ಮಾಡಿ ಮುಕ್ತಿ ಪಡಕೊಂಡ್ರ ಭಾವದಾಗ ಸಿಗತ್ತದ ಒಳ್ಳೆಯ ಬೆಲೆ ಭಕ್ತಿ ಮಾಡಿ ಮುಕ್ತಿ ಪಡಕೊಂಡ್ರ ಭಾವದ ಸಿಗತ್ತದ ಒಳ್ಳೆಯ ಬೆಲೆ ನಿಷ್ಠುರ ಭಕ್ತಿ ಮಾಡಿ ನಿಜ ಮಾಳಿಂಗರಾಯ ದೇವರಾದ ಜಗದಲ್ಲಿ ಮುಂಡಸ ಪಡೆದು ಶಿವನ ಕೈಲಿ ವರ್ಷಕ
ಜಾತರಿ ದಿವಳಿಗೆ ಹಬ್ಬಕ್ಕ ನೋಡ್ರಪ್ಪ ಕಣ್ಣೀಲಿ ಏ ವರ್ಷಕ್ಕ ಜಾತರಿ ದಿವಳಿಗೆ ಹಬ್ಬಕ್ಕ ನೋಡ್ರಪ್ಪ ಕಣ್ಣೀಲಿ ಜನ್ಮ ತೆರಿಗೆ ಬಂದಾದ ಗೆಲ್ಲಿ ಸಿಗಲಿಲ್ಲ ಗಿಲ್ಕನೆಯಲ್ಲಿ ಬಾಳ ಸಾರಿ ಹೊಂಟಿ ಸತ್ತಿರಿ ಭವದಲ್ಲಿ ಭಕ್ತಿ ಮಾಡಿ ಮುಕ್ತಿ ಪಡ್ಕೊಂಡ್ರ ಭವದಾಗ ಸಿಗುತ್ತದ ಒಳ್ಳೆಯ ಬೆಲೆ ಭಕ್ತಿ ಮಾಡಿ ಮುಕ್ತಿ ಪಡ್ಕೊಂಡ್ರ ಭವದಾಗ ಸಿಗುತ್ತದ ಒಳ್ಳೆಯ ಬೆಲೆ ನಿಷ್ಠುರು ಭಕ್ತಿ ಮಾಡಿ ನಿಜ ಮಾಳಿಂಗರಾಯ ದೇವರಾದ ಜಗದಲ್ಲಿ ಉಂಡಸ ಪಡೆದು ಶಿವನ ಕೈಲಿ ಏ ವರ್ಷಕ್ಕ ಜಾತರಿ ದಿವಳಿಗೆ ಹಬ್ಬಕ್ಕ ನೋಡ್ರಪ್ಪ ಕಣ್ಣೀಲಿ ಏ ವರ್ಷಕ್ಕ ಜಾತರಿ ದಿವಳಿಗೆ ಹಬ್ಬಕ್ಕ ನೋಡ್ರಪ್ಪ ಕಣ್ಣೀಲಿ ಜನ್ಮ ತೆರಿಗೆ ಬಂದಾದ ಗೆಲ್ಲಿ ಸಿಗಲಿಲ್ಲ ಗಿಲ್ಕನೆಯಲ್ಲಿ ಬಾಳ ಸಾರಿ ಹೊಂಟಿ ಸತ್ತಿರಿ ಭವದಲ್ಲಿ ಭಕ್ತಿ ಮಾಡಿ ಮುಕ್ತಿ ಪಡ್ಕೊಂಡ್ರ ಭವದಾಗ ಸಿಗುತ್ತದ ಒಳ್ಳೆಯ ಬೆಲೆ ಭಕ್ತಿ ಮಾಡಿ ಮುಕ್ತಿ ಪಡ್ಕೊಂಡ್ರ ಭವದಾಗ ಸಿಗುತ್ತದ ಒಳ್ಳೆಯ ಬೆಲೆ ಯಾಕ್ರಿಪ್ಪ ಯಾಕೆ ತರಬದ್ಗಳೇ ಗಳೆ ಯಾಕೆ ತರ್ತಾರ ಗೊತ್ತದೇನು ಯಾಕ್ರಿ ಕುಡ ತುಂಬತಂದ್ರೆ ಗಳೆ ತರ್ತಾರೆ ಈ ಕಡೆ ಗಳೆ ಹತ್ತಾರ ಮತ್ತೆ ಏನತ್ತಾರ ನೋಡು ಮತ್ತೆ ಇಲ್ಲ ಕುಂಟಿ ಕುಂಟಿ ಹತ್ತಾರನು ಕುಂಟಿ 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 ಯಾಕೆ ತರಬೇನ ಕುಂಟಿ ಹೊಡ್ಯಾವ ಅಂದ್ರೆ ಅದ್ರೊಳಗೆ ಏನಾರ ಸಿಕ್ಕದತ್ತ ತರಬ್ತಿರ್ತಾನ ಹೌದು ಹೌದು ತಾವೆಲ್ಲ ಈ ಕಡೆ ಮಾತಾಡೋದು ಭಾಳ ಮಾಡ್ತಾರೇನ್ರಿ ನಿಮ್ಮ ಕಡೆ ಇಲ್ಲ ನಡೆದ್ರಿ ಇಲ್ಲ ಅಂದ್ರೆ ನಾ ಏನು ಹೇಳ್ತೀನಿ ಶಾಂತತೆ ಕಾಪಾಡಿದ್ರೆ ಅಂದ್ರೆ ಕಾರ್ಯಕ್ರಮ ತಿಳಿತಾವ ನೀವು ಇಷ್ಟು ಮಾತಾಡಿ ಗದ್ದಲ ಮಾಡಿದ್ರೆ ಕಲಾವಂತರು ಹೆಂಗರೆ ಹೊತ್ತು ಹಾಕಿ ಹೋಗಿಬಿಡ್ತಾರ ಹಾ ಅದು ತುಟ್ಟಿ ಯಾರಿಗೆ ಆಗ್ತದ ಅಂದ್ರೆ ಕರೆಸಿದವ್ರಿಗೆ ಆಗ್ತದ ಹಾ ನಿಮಗೆ ತುಟ್ಟಿ ಕೇಳಬೇಕತ್ತ ಬಂದವ್ರ ಮನ್ಸಿಗೆ ಒಂದಿಷ್ಟು ಬೇಜಾರಾಗ್ತದ ಪಾಪ ಎಲ್ಲ ಕೂತಿರ್ತಾರ ನೀವು ಒಬ್ರು ಕೂತು ಹಿಂದೆ ಕೂತು ಅವ ಪುಂಡ್ಲಿಕ್ಕೆ ಹಂಗೆ ಮಾತಾಡ್ತಾನ ಮುಂದೆ ಹುಂಡಿ ಯಾಕೆ ಮಾಡ್ಯಾರ ಹುಂಡಿ ಮಾಡ್ಯಾರ ಯಾಕೆ ಮಾಡ್ಯಾರ ಅಂತ ಕೇಳ್ತಾರೆ ಹಿಂದೊಬ್ರು ಏನು ಮಾತಾಡ್ಬೇಕಲ್ಲ ಅವನು ಹೌದು ಆದ್ರೆ ತಾವು ಲಕ್ಷ್ಯ ಕೊಡ್ರಿ ಭಾಳ ಒಳ್ಳೆ ಪದ ಇದು ಮಾಳಿಂಗರಾಯನ ಬೀರದೇವ್ರ ಪದ ಹಾಡ್ರಿ ಅಂದ ಕೂಡಲೇ ಈ ಪದ ಹಾಡ್ಲಿಕ್ಕೆ ಚಾಲೂ ಮಾಡೀವಿ ಹೌದಾ ಹುಲಜಂತಿ ಒಳಗ ಮಾಳಿಂಗರಾಯ ಏನು ಮಾಡಿದಪ್ಪ ಅಲ್ಲಿ ಗುರು ಬೀರದೇವರ ಕಾಡಬಾರದ ಕಾಡವ ಬೇಡಬಾರದ ಬೇಡವ ಬೇಡವ ಒಂದು ದಿವಸ ಮಾಳಿಂಗರಾಯ ಕರೆದ ಬೀರದೇವ್ರು ಹೇಳ್ತಾನ ಏನಂತ ಹೇಳ್ದಿಪ್ಪ ಎಲ್ಲೋ ಮಾಳಿಂಗರಾಯ ಹಾ ಪ್ರತಿನಿತ್ಯ ಊಟ ಮಾಡಿ ನನಗೆ ಸಾಕಾಗ್ಯದು ಸಾಕಾಗ್ಯದೋ ಇವತ್ತು ವಾರ್ತಿನಿಂಬೇಳ ಗುಡ್ಡಕ್ಕೆ ಹೋಗಿ ಹುಲಿ ಸೋದು ಮಾಡಿ ಹುಲಿ ಹಾಲು ಹಿಂಡ್ಕೊಂಡು ಬಾ ಅಂತ ಹೇಳ್ದ ಹಾ 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 ಲಕ್ಷ ಕೊಡ್ರಿ ಭಾಳ ಒಳ್ಳೆ ಕತಿ ಅದ ಹೌದಿಪ್ಪ ಹೌದು ಈ ಮಾತು ಯಾಕೆ ಹೇಳ್ತೀನಿ ಅನ್ನುವಂತ ತಾವು ಲಕ್ಷ ಕೊಡ್ಬೇಕವ ನೀವು ಭಾಳ ಮಬ್ಬಾಗಿಲ್ಲ ಇಲ್ಲ ಗೊತ್ತಾಗ್ತದ ನನಗೆ ಯಾವಾಗ ಬಿಡ್ತಾರೆ ಇವರು ಯಾಕೆ ಬಂದಾರ ಇವ್ರು ಅಲ್ಲಗತ್ತೀರಿ ನೀವು ಇಲ್ಲ ಹಂಗೇನಿಲ್ರಿ ಥೋಡೆ ಮಂದಿ ತಿಳಿಲಾರ್ದವ್ರು ಹೋಗ್ಯಾರ ನಾವು ಎದ್ದು ಏನು ಒಂದು ಸ್ವಲ್ಪ ರೂಟ್ ಹಿಡಿತಿರ್ತದ ಒಮ್ಮೊಮ್ಮೆ ಕಾಡ್ತಿರ್ತದ ಏನು ಮಾಡೋದು ಎಂಥ ಕಲಾವಂತರಿದ್ರು ಒಮ್ಮೊಮ್ಮೆ ಕಾಡ್ತಿರ್ತದ ಭಾಗು ಹೌದು ಪುಂಡ್ಲಿಕ್ಕೆ ಸಾಮಾನ್ಯ ಹಾಡುಗಾರಲ್ಲ ಹೌದು ನೀವು ನಮಗೂ ಗುರ್ತಿಸಿರಿ ಅಂದ್ರೆ ಹಂಗಿಂಗೆ ಏನೋ ಇರಬಹುದು ಅಂತ ಗುರ್ತಿಸಿರಿ ಹೌದೌದು ಖರೆ ನಾವೇನು ಅಷ್ಟು ಚಾಂಪಿಯನ್ ಅಲ್ಲ ಹಾ ಆದರೂ ಕೂಡ ರೂಟ್ ತಪ್ತಿರ್ತದ ಹಾ ಹಾ ಆ ತಪ್ಪಿದ ರೂಟಿಗೆ ತಂದು ಹಚ್ಚಬೇಕಾದ್ರೆ ಒಂದಿಷ್ಟು ಪ್ರಯತ್ನ ಅದ ಹೌದಿಪ್ಪ ಹೌದು ನೀವು ಬೇಸರ ಮಾಡ್ಕೋಬೇಡ್ರಿ ತಾಯಿ ನಿಮ್ಮ ಮೇಲೆ ಪದ ಹಾಡ್ಬೇಕಾಗ್ಯದ ಹೌದೌದು ಪುಂಡ್ಲಿಕ್ಕಿಗೆ ಮಲ್ತಾಯಿ ಪದ ಭಾಳ ಒಳ್ಳೆ ಪದ ಹಾಡ್ಯಾನ ಈಗ ನೀವು ಹೆಂಗಿರ್ಬೇಕು ಅನ್ನೋದು ಪದ ಹಾಡ್ತೀನಿ ಹಾ ಹಾ ತಾವೆಲ್ಲ ಲಕ್ಷ್ಯ ಕೊಟ್ಟು ಕೇಳ್ರಿ ಒಂದಿಷ್ಟು ಚರಿತ್ರೆ ನೋಡ್ರಿ ಹಾ ಹಾ ಶರಣರ ಚರಿತ್ರೆ ನೋಡ್ರಿ ಮಾಳಿಂಗರಾಯ ರಾತ್ರಿ ಬಾರಾಕ ಗುರುವಿಗೆ ನಮಸ್ಕಾರ ಮಾಡಿ ಅಪ್ಪ ನಿನ್ನ ಕೃಪಾಶೀರ್ವಾದ ನನಗಿದ್ರ ಇದ್ರ ಜನ್ಮ ಕೊಟ್ಟ ತಂದೆ ತಾಯಿ ಆಶೀರ್ವಾದ ಇದ್ರ ಹುಲಿ ಹಾಲು ತಂದು ಊಟ ಮಾಡಿಸ್ತೀನಿ ಅಂತ ಹೇಳಿ ಹಾ ಹಾ ಮನೆಗೆ ಸರ್ವತ್ನ್ಯಾಗ ಬಂದು ನಿತ್ತ ಹೌದಿಪ್ಪ ಹೌದು ಬಾಗಲು ತೋಳು ಹಿಡ್ಕೊಂಡು ನಿಂತಿದ್ದ ಮಾಳಿಂಗರಾಯ ಹಾ ತಾಯಿ ಕನಸಿನೊಳಗ ಮಗು ಮಾಳಿಂಗರಾಯ ಬಾಗಲು ತೋಳು ಹಿಡ್ಕೊಂಡು ನಿತ್ತಂಗಾಯ್ತು ಹಾಲುಗಲ್ಲ ಹವಳ ತುಟಿ ಬಾಡ್ದಂಗಾಗಿತ್ತು ಎದ್ದು ಹೋಗಿ ನೋಡ್ತಾಳ ಮಗು ಮಾಳಿಂಗರಾಯ ಬಾಗಲು ಬಲ್ಲಿ ಹಾ ಹಾ ನಿತ್ತಿದ್ದ ಮುಖ ಬಾಡಿತ್ತು ಹೌದಿಪ್ಪ ಮಗನಿಗೆ ಗದ್ದ ತುಟಿ ಹಿಡಿದು ಕೇಳುತ್ತಾಳ ತಾಯಿ ಕನಬಾಯಿ ಏನಂತ ಕೇಳಿದ್ರು ಎಲ್ಲೋ ಮಾಳಿಂಗರಾಯ ಹಾ ಇಟ್ಟು ಸಬ್ಬನ ಸೌರಾತ್ರಿ ಒಳಗ ಮುಖ ಸಣ್ಣ ಮಾಡ್ಕೊಂಡು ಮನಿ ಮುಂದೆ ಬಂದು ನಿಂದ್ರಲಕ್ಕೆ ಏನ್ ಕಾರಣಪ್ಪ ಅಂತ ಕೇಳಿದಾಗ ಏನು ಕಾರಣಪ್ಪ ಯಪ್ಪ ಅಣ್ಣ ಏಣ ನೀ ಸುಮ್ ಕುಂದಿರ್ತಿಲ್ಲ ಸುಮ್ ಕೂತಾರ ಸುಮ್ ಕುಂದ್ರ ಮಾತಾಡಬೇಡ ಯಾಕಂದ್ರ ಈಗ ನಾ ಹೊಳ್ಳಿ ತರಬೇಕಂತ ಪ್ರಯತ್ನ ಮಾಡ್ತೀನಿ ಈಗ ಹೋಯ್ತಂದ್ರೆ ಹೊಳ್ಳಿ ಸಿಗಲ್ಲ ನೋಡು ಹಾ ಹಾ ಈಗ ಈ ಚಾನ್ಸ್ ಕಳಿತಂದ್ರೆ ಹೊಳ್ಳಿ ಸಿಗಲ್ಲ ನಾವು ಹೆಂಗಾರೆ ಮಾಡಿ ಹೋಗಿಬಿಡ್ತೀವಿ ನೋಡು ಲಕ್ಷ ಕೊಡ್ರಿ ಶಾಂತ ಕುಂಡ್ರಿ
ಮಾಳಿಂಗರಾಯ ಗದ್ದ ತುಟಿ ಹಿಡಿದು ಕೇಳಿದಾಗ ಏನ್ ಹೇಳ್ದಪ್ಪ ಮುತ್ಯ ಮಾಳಿಂಗ್ರ ಯಾವಾಗ ಮಾಳಿಂಗರಾಯ ತಾಯಿಗೆ ಅಂತಃಕರುಣದ ಹೇಳ್ತಾನೆ ಯವ್ವ ಹಾ ನನ್ನ ಗುರು ಭೀರದೇವರ ಅದ ಅಲ್ಲದ ಉದಾಡ ಹಿಂಗಾಯ್ತು ನೋಡು ಜೂಕುಮನಿ ದೇವರ ಸ್ವಾಮಘಾತಕ ದೇವರ ಹೌದು ಹರುವೆ ಹವಿನ ಗಂಡ ಉರುವೆ ಕಿಚ್ಚಿನ ಗಂಡ ಗಾರುಡಿಗಿತ್ಯ ದೇವರ ಹೌದು ವಿದ್ಯೆ ಕೋರದೇವ್ರ ಬುದ್ಧಿ ಕೋರದೇವ್ರ ನನಗೆ ಹುಲಿ ಹಾಲು ತಗೊಂಡು ಬಾ ಅಂತ ಹೇಳಿ ಹಾ ಹುಲಿ ಹಾಲು ಬೇಡ ಅನ್ನೋ ತಾಯಿ ಅಂದಾಗ ಹೌದಿಪ್ಪ ಹೌದು ತಾಯಿ ಕನಬಾಯಿ ಒಂದು ಮಾತು ಹೇಳ್ತಾಳ ಏನಂತ ಹೇಳಿದ್ರು ಎಲ್ಲೋ ಮಾಳಿಂಗರಾಯ ಹಾ ಜಗತ್ತಿನೊಳಗೆ ಹೆಚ್ಚಿನ ಕ್ರೂರ ಪ್ರಾಣಿ ಅಂದ್ರೆ ಹುಲಿ ಹುಲಿ ಆ ಹುಲಿ ನಿನಗೆ ಹರ್ಕೊಂಡು ತಿಲ್ಲಿ ಅಂತ ಹೇಳಿ ನಿನ್ನ ಗುರು ಹಾ ಹಾ ಇದು ಉದ್ದೇಶ ಇಟ್ಕೊಂಡು ನಿನಗೆ ಹೇಳ್ಯಾನ ಅವ ಗುರು ಅಲ್ಲ ನಿನಗೆ ವೈರಿ ಅದಾನವ ನಿನಗೆ ವೈರಿ ಅದಾನು ಹೌದಾ ಒಂದು ಕಲ್ಲಿಗೆ ನಂಬಿದೆ ಅಂದ್ರೆ ಕಲ್ಲ ನಿನಗೆ ಹೊರ ಕೊಡ್ತಿತ್ತಲ್ಲೋ ಎಂತ ಕಟಕರಂತ ಗುರುವಿಗೆ ನಂಬಿದೆ ಅಂದಾಗ ನಂಬಿದಲ್ಲ ಅವಾಗೇನು ಹೇಳ್ತಾನ್ರಿಪ್ಪ ನಮ್ಮಂತ ಮಕ್ಕಳಾಗಿದ್ದು ಅಂದ್ರೆ ತಾಯಿ ನಿನ್ನ ಮಾತು ಖರೆಯದತ್ತೇಳಿ ಓಡಿ ಮನ್ಯಾಗ ಕುಂದಿರ್ತಿದ್ದೇವ್ ನಾವು ಹೋಗಿ ಹಾ ಆದ್ರ ಹೌದು ಪುಂಡ್ರು ಹೊಟ್ಟಿಲಿ ಪುಂಡ್ರು ಹುಟ್ಟತಾರಲ್ರಿ ಹೌದಿಪ್ಪ ಹೌದು ಮಾಳಿಂಗರ ಎತ್ತನೆವ ಹಾ ಎಲ್ಲಿಯೋ ಬಿದ್ದು ಸತ್ತು ಬೂದಿ ಸುಟ್ಟು ಬೂದಿಯಾಗಿ ಹಾರಿ ಹೋಗುವಂತ ಈ ನನ್ನ ಶರೀರ ಮಣ್ಣಿನೊಳಗ ಮುಚ್ಚಿ ಬಿಟ್ಟರೆ ಕೊಳತು ನಾರುವಂತ ಈ ನನ್ನ ಶರೀರ ಹೌದು ಇವ ನನ್ನ ಗುರುವಿನ ಸಲುವಾಗಿ ಒಂದು ಹುಲಿ ಕೈಯಾಗ ನನ್ನ ಜೀವ ಹೋಗ್ತಂದ್ರ ತಾಯಿ ಹೌದು ನಾ ಹುಟ್ಟಿದ ಸ್ವಾರ್ಥಕ್ಕಾಯ್ತು ಹೌದಾ ಹೇಳಿಲೇನ್ರಿ ಒಬ್ಬ ಕವಿ ಏನಂತ ನನ್ನ ಧ್ಯೇಯದ ಬೂದಿ ಹರಿಯುವ ನೀರಿನಲ್ಲಿ ತೇಲಿ ಬಿಡಿ ಹೋಗಿ ಬೀಳಲಿ ಮೇನಿನ ಬಾಯಿಯೋಳು ಮುಷ್ಟಿ ಬೂದಿ ತಿಂದು ಪುಷ್ಟಿ ಆದೊಡೆ ಮೇನು ಹೌದಾ ಸಾರ್ಥಕವಾಯಿತು ಹುಟ್ಟು ಸಾವಿನಲ್ಲಿ ಇವ ಹಾ ಒಂದು ದಿವಸ ನಾ ಸಾಯ್ತೀನಿ ಹಾ ಒಯ್ದು ಮಣ್ಣು ಕೊಡ್ತಾರ ಹೌದು ಇಲ್ಲಂದ್ರೆ ಕಿಚ್ಚು ಕೊಡ್ತಾರ ಹಾ ಮಣ್ಣು ಕೊಟ್ರೆ ಮಣ್ಣಿನೊಳಗ ಕೊಳತು ಹೋಗುವಂತ ಈ ನನ್ನ ಧ್ಯೇಯ ಶರೀರ ಕಿಚ್ಚು ಕೊಟ್ರೆ ಬೆಂಕಿ ಒಳಗ ಸುಟ್ಟು ಬೂದಿಯಾಗಿ ಹಾರಿ ಹೋಗುವಂತ ಈ ನನ್ನ ನಶ್ವರ ಧ್ಯೇಯ ಹೌದಾ ನನ್ನ ಗುರುವಿಗಾಗಿ ಹೋಗ್ತದಂದ್ರ ತಾಯಿ ಹಾ ನಾ ಸದ್ಯಕ್ಕೆ ಹೋಗ್ತೀನಿ ಆಶೀರ್ವಾದ ಮಾಡಂದ ಮುಂದಿಟ್ಟ ಕಾಲ ಹಿಂದಿಡುದಿಲ್ಲ ಮುಂದಿಟ್ಟ ಕಾಲ ಹಿಂದಿಡಲಂದಾಗ ಹೌದಾ ತಾಯಿ ಕನಬಾಯಿ ಮಗನಿಗೆ ಬೆನ್ನ ಮ್ಯಾಲ ಕೈ ಇಟ್ಟು ಹೇಳ್ತಾಳ ಏನಂತ ಹೇಳಿದಪ್ಪ ಮಾತಾ ಎಲ್ಲೋ ಮಾಳಿಂಗರಾಯ ಹಾ ಬೆಂಕಿ ಹುಟ್ಟಿದಲ್ಲೋ ಬೂದಿಯಾಗಿ ಬರಲಿಲ್ಲ ಹೌದಾ ಖರೆ ಸಿದ್ಧರ ಹೊಟ್ಟಿಲೆ ಧರ್ಮನ ಹೊಟ್ಟಿಲೆ ಖರೆ ಹುಟ್ಟಿದೆ ಮಗನೇ ನಿನಗೆ ದೇವರ ಕಾಯ್ತಾನ ಆಶೀರ್ವಾದ ಅದು ಹೋಗತ್ತೇಳಿ ಆಶೀರ್ವಾದ ಮಾಡಿಬಿಟ್ಟಳು ತಾಯಿ ಹೌದಾ ಅವಾಗ ತಾಯಿ ಆಶೀರ್ವಾದ ಪಡ್ಕೊಂಡು ಬಂದ ಮಾಳಿಂಗರಾಯ ಎಲ್ಲಿ ಬಂದಿಪ್ಪ ಹಾರ್ತಿ ನಿಂಬೆಳ ಗುಡ್ಡಕ್ಕೆ ಬಂದು ಹುಲಿ ಹಾಲು ಹಿಂಡುಕೊಂಡ ಹೌದಾ ಇದು ನಿಮಗೆಲ್ಲರಿಗೂ ಗೊತ್ತಿದ್ದದ ಕತೆ ಹಾ ನೀವೆಲ್ಲ ಯಾವ ಭಾಗದವ್ರಿದ್ದೀರಿ ಯಾವ ಭಾಗ್ರಿಪ್ಪ ಇದು ನಾ ಭಾಳ ವಿಚಾರ ಮಾಡಿ ಬಂದಿದ್ದು ಆ ವಿಚಾರ ಎಲ್ಲ ಹೋಗ್ಯದ ಆದ್ರೆ ಸ್ವಲ್ಪ ತರ್ಲಕ್ಕೆ ಪ್ರಯತ್ನ ಮಾಡ್ತೀನಿ ಹಾ ಮಾಡ್ರಿ ಟೈಮ್ ಭಾಳದ ನೀವು ಎಲ್ಲ ಯಾ ನಾಡಿನವ್ರಿ ಹೌದು ಗೊತ್ತಿಲ್ಲೇನು ಅವ್ರ ನಾಡು ಸಹಿತ ಗೊತ್ತದಿಲ್ಲ ಇಲ್ಲ ಗೊತ್ತಾದ ಶಿವಯೋಗಿ ನಾಡಿನವ್ರು ನೀವು ಹಾ ಯಾ ನಾಡ ಶಿವಯೋಗಿ ನಾಡ ಅತನಿ ಮುರುಗೇಂದ್ರ ಮಹಾಸ್ವಾಮಿಗಳ ತುಳದ ನಾಡ ಇದು ಹೌದಾ ಐಗಳಿ ಅಪ್ಪಯ್ಯನವರು ತುಳದ ಭೂಮಿ ಭೂಮಿದು ಜಮಖಂಡಿ ಜಗದೀಶ್ವರಪ್ಪ ಅವರು ತುಳದ ಭೂಮಿ ರೀ ಇದು ಹೌದಿಪ್ಪ ಹೌದು ಮಾಳಿಂಗರಾಯ ಬರೀ ಹುಲಿ ಹಾಲು ತಂದಾನಂತೇಳಿ ಹಿಂದಿನ ಕಾಲದೊಳಗೆ ಕೇಳ್ತೀವ ನಾವು ಹಾ ನಿಮ್ಮ ನಾಡಿನೊಳಗ ಶ್ರೇಷ್ಠ ಸಂತರಾಗಿ ಹೋದ್ರು ಅತ್ನಿ ಮುರುಗೇಂದ್ರ ಮಹಾಸ್ವಾಮಿಗಳು ಹೌದಿಪ್ಪ ಹೌದು ಜಮಖಂಡಿ ಜಗದೀಶ್ವರರು ಹಾ ಐಗಳಿ ಅಪ್ಪಯ್ಯನವರು ಹೌದು ನಿಮಗೆ ಗೊತ್ತೇನ್ರಿ ಇಲ್ಲಿ ಅಲ್ಲಂ ಪ್ರಭು ಗುರುಗಳು ಅನುಷ್ಠಾನ ಮಾಡಿದ ಕೃಷ್ಣಾ ತೀರದೊಳಗೆ ಒಂದು ಜಾಗ ಅದ ಹಾ ಹಾ ಎಂತ ಜಾಗ್ರಿಪ್ಪ ಅದು ನಿಮಗೆಲ್ಲರಿಗೆ ಕಲ್ಪನಾ ಇರ್ಲಿ ಗುರುತಿದ್ರು ಇರ್ತದ ಹೌದು ಆ ಜಾಗಕ್ಕ ಅಣ್ಣ ಸುಮ್ಮರ್ಕೊಂಡ್ರು ಅಣ್ಣ ಹಿಂಗ್ಯಾಕೆ ಮಾಡತ್ತಿ ಸುಮ್ಕೊಂಡ್ರಲ್ಲ ಕೇಳೋರಿನು ಕೇಳಗುಡಲ್ಲ ಒಳ್ಳೆ ಮಾತು ಹೇಳಾಗನು ಎಬ್ಬಸರಲ್ರಿ ಅಲ್ಲಿದವ್ರಿ ಅತನಿ ಶಿವಯೋಗಿಗಳು ಕೇಳ್ರಿ ಬಂಧುಗಳೇ ಅವ್ರ ಕಡೆ ಲಕ್ಷ ಕೊಡಬೇಡ್ರಿ ಹಾ ನಂದೊಂದು ಕಕಲೋತಿ ಅದ ನಿಮ್ಗೆ ತಿಳಿಬೇಕು ಅನ್ನೋದೇ ನನ್ನ ಕಕಲೋತಿ ಅದ ಕೇಳ್ರಿ ಒಳ್ಳೆ ಮಾತದ ಹೌದು ಅತನಿ ಮುರುಗೇಂದ್ರಪ್ಪ ಅವರು ಹಾ ಐಗಳಿ ಅಪ್ಪಯ್ಯನವರು ಹೌದು ಜಮಖಂಡಿ ಜಗದೀಶ್ವರರು ಹೌದಿಪ್ಪ ಎಲ್ಲಿಗೆ ಬಂದ್ರಿ ಎಲ್ಲಿಗ್ರಿಪ್ಪ ನೀವು ಬಹುಶಃ ಅವರಿಗೆ ಭಂಡಾರ ಕಾಯಿ ಕೊಟ್ಟು ಕರೆಸಲಕ್ಕಿಲ್ಲ ಏಕಕಾಲಕ್ಕೆ ತ್ರಿಮೂರ್ತಿಗಳು ಎಲ್ಲಿಗೆ ಬಂದ್ರು ಹಾ ಹಾ ಗುಹೇಶ್ವರ ಬೆಟ್ಟದೊಳಗೆ ಬಂದ್ರು ಹಾ ಎಲ್ಲಿ ಗುಹೇಶ್ವರ ಬೆಟ್ಟದೊಳಗೆ ಬಂದ್ರು ಹಾ ನಿಮ್ಮಂಗೆಲ್ಲ ಭಕ್ತಿವಾನ ಜನ ಕೂಡಿತ್ತು ಹೌದಿಪ್ಪ ಅದು ಅಪ್ಪ ಅವ್ರು ಬಂದಾರ ತಿಳ್ಕೊಂಡು ಎಲ್ಲ ಜನ ಬಂದ
ದರ್ಶನ ಪಡ್ಕೊಂಡ್ರು, ಆಶೀರ್ವಾದ ಪಡ್ಕೊಂಡ್ರು, ತ್ರಿಮೂರ್ತಿಗಳ ದರ್ಶನ ಪಡ್ಕೊಂಡ್ರು. ಹೌದು. ಈ ತ್ರಿಮೂರ್ತಿಗಳ ಭಾವನೆ ಅರ್ಥ ಜನರು ನಿಮ್ಮ ಭಾಗದ ಜನನೇ, ಇದೇ ಅತ್ನಿ ಭಾಗದ ಜನನೇ. ಹೌದು. ನಿಮ್ಮಲ್ಲಿ ಭಕ್ತಿ ಎಂತದ ಎತ್ತಿ ತೋರಿಸ್ಲಕತ್ತೀನಿ. ಹೇಳ್ರಿಪ್ಪ. 3 ಶರಣರಿಗೆ ಆಶ್ರಮ ಹಾಕಿ ಕೊಟ್ರು. ಏನೋ 3 ಶರಣರಿಗೆ ಎಲ್ಲಿ? ಎಲ್ಲಿ? ಅಲ್ಲಂ ಪ್ರಭು ಗುರುಗಳು ಅನುಷ್ಠಾನ ಮಾಡಿದ ಜಾಗದೊಳಗ್ರಿ ಇದು. ಗುಹೇಶ್ವರ ಬೆಟ್ಟದೊಳಗ. ಹೌದಾ? ಗುಂಪ ಹಾಕಿ ಕೊಟ್ಟು ಜನ ತಮ್ಮ ಊರಿಗೆ ಮರಳಿ ಹೋದ್ರು. ಅಂದ ತ್ರಿಮೂರ್ತಿಗಳು ಒಂದು ರಾತ್ರಿ ಅಲ್ಲೇ ಕಳೀತಾರ್ರಿ. ಹೌದಿಪ್ಪ. ಎಲ್ಲಿ? ಗುಹೇಶ್ವರ ಬೆಟ್ಟದೊಳಗ. ಮುಂಜಾನೆ ಎದ್ದು ಬ್ರಾಹ್ಮಿ ಮುಹೂರ್ತ ನೋಡಿ ಮುಂಜಾನೆ 5 ಗಂಟೆಗೆ ತ್ರಿಮೂರ್ತಿಗಳು 3 ಜನ ಏಕಕಾಲಕ್ಕೆ ಅನುಷ್ಠಾನ ಕೂತಾರ. ಏನ್ರಿ? 3 ಜನ ಅನುಷ್ಠಾನ. ಹೌದಾ? ಅನುಷ್ಠಾನ ಅಂದ್ರೆ ಏನ್ರಿ? ಜಪ. ಹೌದು. ಜಪ ಕೂತಾರ. ಆ ಏನು ಗುಹೇಶ್ವರ ಬೆಟ್ಟದೊಳಗೇನ ಕಾಡು ಭೂಮಿ ಇತ್ತಲ್ಲ, ನೀವೆಲ್ಲ ಮನುಷ್ಯರಾಗಿಟ್ಟು ಗದ್ದಲ ಮಾಡ್ಲಕತ್ತೀರಿ. ಹೌದಾ? ಮನುಷ್ಯರಿಗೆ ಅಕ್ಕಲಿಲ್ಲ, ಬುದ್ಧಿ ಇಲ್ಲ ನಮಗ. ಇಂಥ ಜಾತ್ರೆ ಒಳಗೆ ಬಂದು ಹಾಳು ಮಾಡ್ತೀವಿ. ಹೌದು. ಆದ್ರೆ ತ್ರಿಮೂರ್ತಿಗಳು ಅನುಷ್ಠಾನ ಜಾಗದೊಳಗ ಆ ಕಾಡಿನೊಳಗಿರುವಂತ ಒಂದು ಘಟಸರ್ಪ. ಏನು ಘಟಸರ್ಪ? ತ್ರಿಮೂರ್ತಿಗಳ ಅನುಷ್ಠಾನ ಕೂತಾರತ್ತ ತಿಳ್ಕೊಂಡು ಇದು ನನಗೆ ಅವಕಾಶ ತಿಳ್ಕೊಂಡು ಒಂದು ಹಾವ್ರಿ, ಒಂದು ಹಾವ. ಹೌದು. ಒಂದು ಹಾವು ಬಂದು ತ್ರಿಮೂರ್ತಿಗಳಿಗೆ ಹೆಡಿ ತೆಗೆದು ನೆರಳಾಗಿ ನಿಂತಿತ್ತು. ಇದೇ ನಿಮ್ಮ ಭಾಗದೊಳಗೆ. ಇದೇ ನಿಮ್ಮ ಭಾಗದೊಳಗೆ. ಹೌದಿಪ್ಪ. ಹೌದು. ತ್ರಿಮೂರ್ತಿಗಳು ಅನುಷ್ಠಾನ ಹೆಂಗ್ ಮಾಡಿದ್ರು ಗೊತ್ತದೇನ್ರಿ? ಹೆಂಗ ಮಾಡಿದ್ರಿಪ್ಪ ಅನುಷ್ಠಾನ ಹೆಂಗ್ ಮಾಡಿದ್ರು ಗೊತ್ತದ? ಅನುಷ್ಠಾನ ಮಾಡ್ಬೇಕಾದ್ರೆ ಅದಕ್ಕೆ ಪದ್ಧತಿ ಅದಾವ. ಹೆಂಗ್ರಿಪ್ಪ ಪದ್ಧತ? ಅದಕ್ಕೆ ಹೆಂಗ್ ಪದ್ಧತಿ ಅಂದ್ರ ಹಲಪಣ ಪದ್ಧತಿ ಅನುಷ್ಠಾನಕ್ಕೆ ಎಲ್ಲ ಮ್ಯಾಗಿಡ್ರಿ ನೀವು. ಹೌದು. ಪದ್ಧತಿ ಅನುಷ್ಠಾನಕ್ಕೆ ಪದ್ಧತಿ ಹೆಂಗಂದ್ರ ನಮ್ಮ ಹಾಲು ಮತದ ಸಮಾಜದವ್ರ ಅನುಷ್ಠಾನ ಕೂತಾರಂದ್ರ ಕಂಬಳಿ ಮೇಲೆ ಕುಂದಿರ್ತಾರ. ಕಂಬಳಿ ಹಾಕಿ ಜಾಡಿ ಮೇಲೆ ಕುಂದಿರ್ತಾರ. ಹೌದು. ಸಿದ್ಧರ ಅನುಷ್ಠಾನ ಮಾಡ್ಬೇಕಾದ್ರ. ಹೌದು. ಸಂತರ ಅನುಷ್ಠಾನ ಮಾಡ್ಬೇಕಾದ್ರ ಯೋಗಾಸನ ಮೇಲೆ ಕುಂದಿರ್ತಾರ. ಹೌದು. ಹೌದು. ಹೌದಿಲ್ರಿ? ಯೋಗಾಸನ ಮೇಲೆ ಕುಂದಿರ್ತಾರಿಲ್ಲ? ಹೌದು. ಆದ್ರ ನಿಮ್ಮ ಭಾಗದ ಶರಣರು ಐಗಳಿ ಅಪ್ಪಯ್ಯನವರು, ಅತನಿಯ ಮುರುಗೇಂದ್ರ ಮಹಾಶಿವಯೋಗಿಗಳು, ಹೌದು, ಜಮಖಂಡಿ ಜಗದೀಶ್ವರರು. ಹೌದು. ನೀವು ಬಹುಶಃ ಹೇಳಿದ ಮಾತು ಸುಳ್ಳತ್ತಿರೋ ಅಥವಾ ನಂಬುತ್ತಿರೋ ಗೊತ್ತಿಲ್ಲ. ಅವ್ರ ಚರಿತ್ರೆ ತೆಗೆದು ನೋಡ್ರಿ, ಗುರ್ತಾಗ್ತದ ನಿಮ್ಮ ಭಾಗದೊಳಗ. ಹೌದು. ಗುಹೇಶ್ವರ ಬೆಟ್ಟದೊಳಗ ತ್ರಿಮೂರ್ತಿಗಳು ಹೆಂಗ್ ಅನುಷ್ಠಾನ ಮಾಡಿದ್ರ ಕೇಳಿದ್ರ, ಈ ಭೂಮಿ ಬಿಟ್ಟು 3 ಗಜ ಅಂತರ್ಲಿ ಅನುಷ್ಠಾನ ಕೂತಿದ್ದರಿ. 3 ಗಜ ಅಂತರ್ಲಿ. ಹೌದಾ? 3 ಗಜ. ಇಂಥ ನಾಡಿನೊಳಗೆ ಹುಟ್ಟದವ್ರು ತಾವೆಲ್ಲ, ಇಂಥ ನಾಡಿನೊಳಗೆ ಬೆಳೆದವ್ರು ತಾವೆಲ್ಲ. ಹೌದಾ? ಆ ಗುಣ ಒಂದಿಷ್ಟು ಬರ್ಬೇಕಲ್ರಿ? ಹೌದಿಪ್ಪ. ಹೌದು. ಒಂದಿಷ್ಟು ಆ ಗುಣ ಬರ್ಬೇಕಲ್ಲ? ಬರ್ಬೇಕ್ರಿಪ್ಪ. ಅದಕ್ಕೆ ಮಾಳಿಂಗರಾಯ ಹೆಂಗ ಹುಲಿ ಹಾಲು ತಗೊಂಡು ಬಂದ ಹೊಳೆ ಅಂತಕ್ಕಂಥದ್ದು ಗುರುವಿಗೆ ಹೆಂಗ ಉಣಿಸ್ತಾನ, ಹೆಂಗ ಮಾಳಿಂಗರಾಯ ಮುಂಡಾಸ ಆಗ್ತದ ಅಂತಕ್ಕಂಥದ್ದು ಮುಂದೆ. ಶಿರುಡೋಣ ಗುರುವಿಗೆ ಸಿರಬಾಗಿ ಮಾಳಪ್ಪ, ದುಡ್ದು ರಾತ್ರಿ ಹಗಲಿ ಮನದಾಗ ಮಾಡ್ಯಾನ ಗುರುವಿನ ಜಗಲಿ. ಅಂತರಂಗದಾಗ ವಾಸ ಮಾಡಪ್ಪ, ಬಿಟ್ಟ ಹೋಗಬೇಡ ನನ್ನ ಗಲಿ. ನನ್ನ ಅಂತರಂಗದಾಗ ವಾಸ ಮಾಡಪ್ಪ, ಬಿಟ್ಟ ಹೋಗಬೇಡ ನನ್ನ ಗಲಿ. ಜನ್ಮ ಚರಿತ್ರೆಗೆ ಬಂದದ ಗೆಲ್ಲಿ ಸಿಗಲಿಲ್ಲ ಗಿಲ್ಕನೆಯಲ್ಲಿ ಬಾಳ ಸಾರಿ ಹೊಂಟಿ ಸತ್ತಿರಿ ಭವದಲ್ಲಿ. ಭಕ್ತಿ ಮಾಡಿ ಮುಕ್ತಿ ಪಡ್ಕೊಂಡ್ರ ಭವದಾಗ ಸಿಗುತ್ತದ ಒಳ್ಳೆಯ ಬೆಲೆ. ಭಕ್ತಿ ಮಾಡಿ ಮುಕ್ತಿ ಪಡ್ಕೊಂಡ್ರ ಭವದಾಗ ಸಿಗುತ್ತದ ಒಳ್ಳೆಯ ಬೆಲೆ. ನಿಷ್ಠುರ ಭಕ್ತಿ ಮಾಡಿ ನಿಜ ಮಾಳಿಂಗರಾಯ ದೇವರಾದ ಜಗದಲ್ಲಿ ಮುಂಡಸ ಪಡದು ಶಿವನ ಕೈಲಿ. ವರ್ಷಕ್ಕ ಜಾತರಿ ದಿವಳಿಗೆ ಹಬ್ಬಕ್ಕ ನೋಡಪ್ಪ ಕಣ್ಣೀಲಿ. ವರ್ಷಕ್ಕ ಜಾತರಿ ದಿವಳಿಗೆ ಹಬ್ಬಕ್ಕ ನೋಡಪ್ಪ ಕಣ್ಣೀಲಿ. ಜನ್ಮ ಚರಿತ್ರೆಗೆ ಬಂದದ ಗೆಲ್ಲಿ ಸಿಗಲಿಲ್ಲ ಗಿಲ್ಕನೆಯಲ್ಲಿ ಬಾಳ ಸಾರಿ ಹೊಂಟಿ ಸತ್ತಿರಿ ಭವದಲ್ಲಿ. ಭಕ್ತಿ ಮಾಡಿ ಮುಕ್ತಿ ಪಡ್ಕೊಂಡ್ರ ಭವದಾಗ ಸಿಗುತ್ತದ ಒಳ್ಳೆಯ ಬೆಲೆ. ಭಕ್ತಿ ಮಾಡಿ ಮುಕ್ತಿ ಪಡ್ಕೊಂಡ್ರ ಭವದಾಗ ಸಿಗುತ್ತದ ಒಳ್ಳೆಯ ಬೆಲೆ. ದೇಶದೊಳಗ ನನ್ನ ಖಾಸ ಕರಗಿ ಊರ ಜೈರ ಜಗದಲ್ಲಿ ಗುರುವಿನ ದಯಾ ನನ್ನ ಮ್ಯಾದಿ. ಶಿವಣಿಗೆ ಶಿವರಾಯ ಕವಿ ಬರೆದು ಜಗದಾಗ ಆಗ್ಯಾನ ಜೈಶಾಲಿ. ಶಿವಣಿಗೆ ಶಿವರಾಯ ಕವಿ ಬರೆದು ಜಗದಾಗ ಆಗ್ಯಾನ ಜೈಶಾಲಿ. ಜನ್ಮ ಚರಿತ್ರೆಗೆ ಬಂದದ ಗೆಲ್ಲಿ
ಬಾಳ ಸಾರಿ ಹೊಟ್ಟೆ ಸತ್ತರಿ ಭವದಲ್ಲಿ ಭಕ್ತಿ ಮಾಡಿ ಮುಕ್ತಿ ಪಡ್ಕೊಂಡ್ರ ಭವದಾಗ ಸಿಗುತ್ತಾನ ಒಳ್ಳೆಯ ಬೆಲೆ ಭಕ್ತಿ ಮಾಡಿ ಮುಕ್ತಿ ಪಡ್ಕೊಂಡ್ರ ಭವದಾಗ ಸಿಗುತ್ತದ ಒಳ್ಳೆಯ ಬೆಲೆ ದೇಶದೊಳಗ ನಮ್ಮ ಖಾಸ ಅವರು ಕೊಡ ಜಾಯಿರ್ ಜಗದಲ್ಲಿ ಗುರುವಿನ ದಯಾ ನಮ್ಮ ಮ್ಯಾಲಿ ಶಿವನಿಗೀಶ್ವರಾಯ ಕವಿಬರದು ಜಗದಾಗ ಹಾಗೇನೋ ಜೈಶಾಲಿ ಶಿವನಿಗೀಶ್ವರಾಯ ಕವಿಬರದು ಜಗದಾಗ ಹಾಗೇನೋ ಜೈಶಾಲಿ ಮಧ್ಯರು ತಿರುಗಿ ಬಂದಾಗ ಎಲ್ಲಿ ಸಿಗಲಿಲ್ಲ ಇರ್ಕನೆಯಲ್ಲಿ ಬಾಳ್ತಾರೆ ಹೊಟ್ಟೆ ಸತ್ತರಿ ಭವದಲ್ಲಿ ಭಕ್ತಿ ಮಾಡಿ ಮುಕ್ತಿ ಪಡ್ಕೊಂಡ್ರ ಭವದಾಗ ಸಿಗುತ್ತದ ಒಳ್ಳೆಯ ಬೆಲೆ ಭಕ್ತಿ ಮಾಡಿ ಮುಕ್ತಿ ಪಡ್ಕೊಂಡ್ರ ಭವದಾಗ